ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರೋದು ಕಾಶ್ಮೀರದ ಕೇಸರಿ ಅಲ್ಲ, ನಮ್ಮ ಕರ್ನಾಟಕದ ದಾವಣಗೆರೆಯಲ್ಲಿ ಉತ್ಸಾಹಿ ಯುವಕರೊಬ್ಬರು ಬೆಳೆದಂತಹ ಕೇಸರಿ. ಸೊ ಈ ಒಂದು ಕೇಸರಿ ಬೆಳೆಯೋದಕ್ಕೆ ಏನೇನು ಬೇಕಾಗುತ್ತೆ, ಯಾವ ಥರ ಇಳುವರಿ ಬರುತ್ತೆ, ಇದಕ್ಕೆ ಎಷ್ಟು ಬಂಡವಾಳ ಬೇಕು ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಿಮಗೆ ಮತ್ತೆ ನಮ್ಮ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ನಿಮಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ. ಹಾಗೆ ಕರ್ನಾಟಕದಲ್ಲಿ ಕೇಸರಿ ಬೆಳೆಯೋದು ಭಾಳಷ್ಟು ವಿರಳ ಅನ್ನೋದಕ್ಕಿಂತ ನೀವೇ ಮೊದಲು ಅಂತ ನಮ್ಗೆ ಗೊತ್ತು. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಸರ್ ನನ್ನ ಹೆಸರು ಜಾಕೋಬ್ ಅಂತ, ಎಲ್ಲ ಜಾಕಿ ಅಂತ ಕರೀತಾರೆ. ನಾನು ಬಂದ್ಬಿಟ್ಟು ಇರೋದು ದಾವಣಗೆರೆಯಲ್ಲಿ, ಹಳೆ ಬಾತಿ ಅಂತ ಹಳ್ಳಿ, ಅದರಲ್ಲಿ ಗುಡ್ಡದ ಕ್ಯಾಂಪ್ ಅಂತ ಕ್ರಿಶ್ಚಿಯನ್ ಕಾಲೇಜಲ್ಲಿ ಇದೆ ಸರ್ ನಮ್ಮ ಮನೆಯೇ. ನನ್ನ ಇರೋಂಥ ಮನೆಯಲ್ಲೇ ನಾನು ಮಾಡಿದ್ದೀನಿ ಸರ್. ಓಕೆ ಸರ್, ನಿಮಗೆ ಮೊದಲೇದಾಗಿ ಕೇಸರಿ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಸರ್ ಯಾಕೆ ಅನ್ನಿಸ್ತಂದರೆ ಇದು ಭಾಳ ಎಕ್ಸ್ಪೆನ್ಸಿವ್ ಪ್ಲಸ್ ಕಾಸ್ಟ್ಲಿ ಆಗಿ ಇರೋಂಥ ಪ್ರಾಡಕ್ಟ್ ಸರ್. ಇದು ಇಂಡಿಯಾಗೆ ಅಷ್ಟು ಅವಶ್ಯಕತೆ ಇದೆ ಸರ್. ಇದು ಹಾಗಾಗಿ ಇದನ್ನು ಮಾಡಿದ್ರೆ ಒಳ್ಳೆ ಲಾಭನೂ ಮಾಡ್ಬೋದು, ಒಳ್ಳೆ ಸ್ವಲ್ಪ ಹೆಸರು ಮಾಡ್ಬೋದು ಅಂತ ಅನ್ನಿಸಿ ಮಾಡ್ತಾಯಿದ್ದೀನಿ ಸರ್. ಸರ್ ಈಗ ಕೇಸರಿ ಬೆಳಿಬೇಕು ಅಂದ ತಕ್ಷಣ ನಮ್ಮ ಒಂದು ಕರ್ನಾಟಕದಲ್ಲಿ ರೆಗ್ಯುಲರ್ ಆಗಿ ಬೆಳೆಯುವಂಥ ಬೆಳೆ ಆಗಿದ್ರೆ ಅಕ್ಕಪಕ್ಕದಲ್ಲಿ ವಿಚಾರಿಸ್ಕೊಂಡು ನಾವು ಬೆಳಿಬೋದಿತ್ತು. ಸೊ ಇಲ್ಲಿ ಕರ್ನಾಟಕದಲ್ಲಿ ಬೆಳೆಯೋದೇ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಹೇಗೆ ಕಲೆಕ್ಟ್ ಮಾಡ್ಕೊಂಡ್ರಿ, ಎಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರಿ ಸರ್? ಸರ್ ನಾನು 1.5 ವರ್ಷದಿಂದ ಸ್ಟಡಿ ಮಾಡಿದ್ದೀನಿ ಸರ್. ಇನ್ನು ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ಪ್ಲಸ್ ಆಂಧ್ರಕ್ಕೆ ಹೋಗಿ ಬಂದು ಅಲ್ಲೊಬ್ರು ಮಾಡಿದ್ರು ಸರ್. ಅವ್ರದ್ದು ಎಲ್ಲ ನೋಡ್ಕೊಂಡು ರೂಮ್ ಸೆಟಪ್ ಎಲ್ಲ ನೋಡ್ಕೊಂಡು ನಾವು ಡೈರೆಕ್ಟ್ ಕಾಶ್ಮೀರಿಗೆ ಹೋಗಿ ಅಲ್ಲೊಂದು ಸತಿ ಎಲ್ಲ ನೋಡ್ಕೊಂಡು ಬಂದು ಮಾಡ್ತಾಯಿದ್ದೀನಿ ಸರ್. ಸರ್ ಈ ಕೇಸರಿ ಬೆಳೆಯುವ ಒಂದು ಮಾಹಿತಿ ತಿಳಿಸ್ಕೊಡಿ ಸರ್. ಅಂದರೆ ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು, ಅದಕ್ಕೆ ಜಾಗ ಎಷ್ಟು ಬೇಕಾಗುತ್ತೆ, ಏನೇನು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀರಾ ಸರ್? ಹಾಂ ಸರ್, ನಾನು ಮೊದಲನಾಗಿ ಸರ್ ಹೇಳೋದೇನೆಂದರೆ ಇದನ್ನು ಜುಲೈ ಆಗಸ್ಟಲ್ಲಿ ಸೀಡ್ಸ್ ತಂದು ಹಾಕ್ಬೇಕು ಸರ್. ಅದು ಸೀಡ್ಸ್ ತಂದು ಬರೀ ನಾವು ರ್ಯಾಕ್ ಸಿಸ್ಟಮ್ ಮಾಡಿ ರ್ಯಾಕಲ್ಲಿ ಇಟ್ಟರೆ ಸರ್ ಅದು ಫ್ಲವರಿಂಗ್ ಬರುತ್ತೆ ಸರ್. ಜುಲೈ ಎಂಡಿಂದ ಆಗಸ್ಟಿಂದ ನಾವು ಪ್ಲಾಂಟೇಷನ್ ಸ್ಟಾರ್ಟ್ ಮಾಡಿದರೆ ಅಕ್ಟೋಬರ್ ಮಿಡ್ಡಿಂದ ನವಂಬರ್ ಮಿಡ್ ತನಕ ಫ್ಲವರಿಂಗ್ ಬರುತ್ತೆ ಸರ್. ಅದು ಒಂದೊಂದು ಸತಿ ಫ್ಲವರ್ ಬರೋದು ವೇರಿಯೇಷನ್ ಆಗುತ್ತೆ ಸರ್. ನವಂಬರ್ ಮಿಡ್ಡಿಂದ ಡಿಸೆಂಬರ್ ಮಿಡ್ ತನಕ ಬರುತ್ತೆ ಸರ್. ಆ ಥರ ಸ್ವಲ್ಪ ವೇರಿಯೇಷನ್ ಆಗಿ ಬರುತ್ತೆ ಸರ್ ಅದು ಫ್ಲವರಿಂಗ್. ಒಂದು ಬೀಜ ಏನಿಲ್ಲ ಅಂದರೆ 2 ಫ್ಲವರ್ ಹೆಲ್ತಿ ಇದ್ದರೆ 2 ಫ್ಲವರ್ 3 ಫ್ಲವರ್ ಕೊಡುತ್ತೆ. ಅದು ಬಂದುಬಿಟ್ಟು ಸ್ಪ್ರೌಟಿಂಗ್ ಮೊಳಕೆ ಹೊಡೆಯೋ ಟೈಮಲ್ಲೇ ಬೇರೆ ಒಂಥರ ಒಂದು ಹ್ಯೂಮಿಡಿಟಿ ಮೇಂಟೈನ್ ಮಾಡ್ತಾ ಇರ್ತೀವಿ ಸರ್ ನಾವು. ಟೆಂಪ್ರೇಚರ್ ಅಷ್ಟೇ ಸರ್, ಮೊಳಕೆ ಹೊಡೆಯೋ ಟೈಮಲ್ಲಿ ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ. ಡೇನಲ್ಲಿ ಬೇರೆ ಟೆಂಪ್ರೇಚರು, ನೈಟಲ್ಲೇ ಬೇರೆ ಟೆಂಪ್ರೇಚರು. ಡೇನಲ್ಲೇ ಬೇರೆ ಹ್ಯೂಮಿಡಿಟಿ, ನೈಟಲ್ಲೇ ಪರ್ಸೆಂಟೇಜ್ ಆಫ್ ಹ್ಯೂಮಿಡಿಟಿ ಮೇಂಟೈನ್ ಮಾಡ್ತಾ ಇರ್ತೀವಿ ಸರ್. ಫ್ಲವರಿಂಗ್ ಟೈಮಲ್ಲಿ ಟೆಂಪ್ರೇಚರ್ನ ಬೇರೆ ಥರ ಮೇಂಟೈನ್ ಮಾಡ್ತೀವಿ ಸರ್. ಫ್ಲವರಿಂಗ್ ಟೈಮಲ್ಲಿ ಟೆಂಪ್ರೇಚರ್ ಭಾಳ ಕಡಿಮೆ ಬೇಕಾಗುತ್ತೆ ಅದಕ್ಕೆ. ಫ್ಲವರಿಂಗ್ ಟೈಮಲ್ಲಿ ಹ್ಯೂಮಿಡಿಟಿ ಅಷ್ಟೇ ಜಾಸ್ತಿ ಕೊಡ್ತಾ ಇರ್ತೀವಿ ಸರ್ ನಾವು. ಫ್ಲವರಿಂಗ್ ಆಗಿ ಈಗ ಮಲ್ಟಿಪ್ಲಿಕೇಶನ್ ಸ್ಟೇಜಲ್ಲಿ ಬರುತ್ತೆ ಸರ್. ಫ್ಲವರಿಂಗ್ ಆದಾದಮೇಲೆ ಆ ಸೀಡೆಲ್ಲ ಮಲ್ಟಿಪ್ಲಿಕೇಶನ್ ಪ್ರೊಸೆಸಿಗೆ ಬೀಜೋತ್ಪಾದನೆ ಪ್ರೊಸೆಸಿಗೆ ಹೋಗ್ಬಿಡುತ್ತೆ ಸರ್. ಅದು ಈ ಬೀಜೋತ್ಪಾದನೆ ಮಾಡ್ಬೇಕಾದ್ರೆ ವಾಟ್ರಿಂಗ್ ಮಾಡ್ಬೇಕು ಸರ್ ನಾವು. ವಾಟ್ರಿಂಗ್ ಆಗಲಿ ಯಾವ ಥರ ಆರ್ಗ್ಯಾನಿಕ್ಕಾಗಿ ಫರ್ಟಿಲೈಸರ್ಸ್ ಯೂಸ್ ಮಾಡ್ಬೇಕೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ ಸರ್ ನಾವು. ಈಗ ಬೀಜೋತ್ಪಾದನೆ ಆಗೋ ಟೈಮಲ್ಲೇ ಸರ್ ನಾವು ಬೇರೆ ಥರ ಟೆಂಪ್ರೇಚರು ನೀರು ಹಾಕೋದು ಮಾಯ್ಶ್ಚರ್ ಎಷ್ಟಿದೆ ಅಂತ ನೋಡ್ಕೊಂಡು ನೀರು ಹಾಕ್ತಾ ಇರ್ತೀವಿ ಸರ್ ನಾವು. ಸರ್ ಈಗ ಬೀಜ ಎಲ್ಲಿಂದ ತಂದ್ರಿ ಸರ್? ಸರ್ ನನ್ನ ಬೀಜ ನಾನೇ ಕಾಶ್ಮೀರಿಗೆ ಹೋಗಿ ಡೈರೆಕ್ಟ್ ಸಾಫ್ರಾನ್ ಬೆಳೆ ಅಂತ ರೈತರನ್ನ ಹುಡ್ಕೊಂಡು ಹೋಗಿ ಆ ರೈತರಿಂದನೇ ಬೀಜ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಸರ್ ನಾನು. ಸರ್ ಅಂದರೆ ಈಗ ನಾವು ದುಡ್ಡು ಏನಾದರೂ ಕೊಡ್ತೀವಿ, ಡೈರೆಕ್ಟ್ ನೀವು ಅಲ್ಲಿಂದ ಏನಾದರೂ ಕೊರಿಯರ್ ಕಳಿಸ್ತೀನಿ ಅಂದರೆ ಕಳಿಸ್ತೀನಿ ಅಂತ ಹೇಳ್ತಾರೆ ಸರ್. ಅವ್ರು ಹೇಳ್ತಾರೆ ಸರ್, ಅಷ್ಟು ಈಸಿ ನಂಬೋಕ್ಕಾಗಲ್ಲ. ನಾವು ಡೈರೆಕ್ಟಾಗಿ ಹೋಗಿ ನೋಡ್ಕೊಂಡು 4 ದಿವಸ ಅಲ್ಲಿದ್ದು ವಿಚಾರಿಸ್ಕೊಂಡು ಸೀಡ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ನಾನು 60 kg ಸೀಡ್ಸ್ ತಂದಿದ್ದೆ. ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ನನಗೆ 15 kg ಸೀಡ್ ಲಾಸ್ ಆಗಿತ್ತು. ನಾನು 45 kg ಸೀಡ್ಸ್ ಪ್ಲಾಂಟೇಷನ್ ಮಾಡಿದ್ದೀನಿ. 20 ಗ್ರಾಮ್ಸ್ ಅಷ್ಟು ನನಗೆ ಸಾಫ್ರಾನ್ ಬಂದಿದೆ ಸರ್. ಇದು ಸೀಡ್ದು ಕಾಸ್ಟ್ ಏನಾಗುತ್ತೆ ಸರ್? ಸೀಡ್ದು ಕಾಸ್ಟು ಪರ್ ಇಯರ್ ವೇರಿಯೇಷನ್ ಆಗ್ತಾ ಇರುತ್ತೆ ಸರ್. ಅದು ನಾನು ತಂದಾಗ 600 ರೂಪಾಯಿ ಪರ್ kg ಕೊಟ್ಟು ಸೀಡ್ಸ್ ತಂದಿದ್ದೀನಿ ಸರ್. ಅದು ಗ್ರೇಡಿಂಗ್ ಮಾಡಿರೋ ಸೀಡ್ಸು ಸಿಗುತ್ತೆ ಸರ್. ಅದು ಆ ಗ್ರೇಡಿಂಗ್ ಮಾಡೋ ಸೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್. ನಾನು ಡೈರೆಕ್ಟ್ ಲ್ಯಾಂಡಿನೇ ಪರ್ಚೇಸ್ ಮಾಡಿದ್ದೆ. ಅದು ನನಗೆ ಅನ್ಮೆಚೂರ್ಡ್ ಬಲ್ಬ್ಸ್ ಅಂದರೆ ಕಡಿಮೆ ವೇಟ್ ಇರೋಂಥ ಬಲ್ಬ್ಸ್ ಭಾಳ ಸಿಕ್ಕಿತ್ತು. ಹಂಗಾಗಿ ನನಗೆ ಹೀಲ್ಡ್ ಕಡಿಮೆ ಬಂದಿದೆ ಸರ್. ಸರ್ ಈಗ ನಾವು ಬೀಜನ ಬಿತ್ತನೆ ಮಾಡಿದ್ವಿ ಅಂತೇಳಿ, ಹಾಂ ಸರ್, ಎಷ್ಟು ದಿನಗಳ ನಂತರ ನಮಗೆ ಒಂದು ಕಟಾವು ಬರುತ್ತೆ ಸರ್? ಅದು ಬೀಜನ ಯಾವ ಬೇಕೋ ಬಿತ್ತನೆ ಮಾಡೋಕ್ಕೆ ಬರಲ್ಲ ಸರ್. ಜುಲೈ ಆಗಸ್ಟ್ ಅಲ್ಲೇ ಮಾಡ್ಬೇಕು ಸರ್. ಅದು ಆ ಮಂತಲ್ಲಿ ಮಾಡಿದರೆ ಸರ್ ಅದು ಟೆಂಪ್ರೇಚರ್ ಕಡಿಮೆ ಆಗ್ತಾ ಫ್ಲವರಿಂಗ್ ಸ್ಟೇಜಲ್ಲಿ ಬಂದ್ಬಿಡುತ್ತೆ ಸರ್. ಅಕ್ಟೋಬರಿಂದ ನವಂಬರ್ ಸರ್. ಅಂದರೆ ಒಂದು 2 ತಿಂಗಳು 3 ತಿಂಗಳು ಬೇಕು ಸರ್. ಸರ್ ಈಗ ಟೆಂಪ್ರೇಚರು ಮತ್ತು ಹ್ಯೂಮಿಡಿಟಿ ಯಾವ ಥರ ಒಂದು ಕಂಟ್ರೋಲ್ ಮಾಡ್ತೀವಿ ಸರ್? ನಾನು ಟೆಂಪ್ರೇಚರ್ನ ಹ್ಯೂಮಿಡಿಟಿನ ಸರ್ ನಾನು ಹ್ಯೂಮಿಡಿಫೈರ್, ಇಂಡಸ್ಟ್ರಿಯಲ್ ಹ್ಯೂಮಿಡಿಫೈರ್ ನನಗೆ ಕಾಸ್ಟ್ಲಿ ಆಯ್ತು ಸರ್. 30,000 ಹೇಳಿದ್ರು. ಹಂಗಾಗಿ ನಾನೇ 5,000 ಖರ್ಚು ಮಾಡಿ ಹ್ಯೂಮಿಡಿಫೈರ್ ನಾನೇ ರೆಡಿ ಮಾಡಿದ್ದೆ ಸರ್.
ನಾನು ರೆಡಿ ಮಾಡಿದ್ದು ಹ್ಯೂಮಿಡಿಫೈಯರ್ ಎಲ್ಲ ನಾನು ಮೇಂಟೈನ್ ಮಾಡಿದ್ದೆ ಸರ್. ನಾನು ಚೆನ್ನಾಗಿ ಬಂದಿದೆ. ಹಂಗಾಗಿ ಟೆಂಪ್ರೇಚರ್ನ AC ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಸರ್. ನಾನು ಏನು ತೊಂದರೆ ಆಗಿಲ್ಲ, ಕರೆಕ್ಟಾಗಿ ನಾನು ಫ್ಲವರಿಂಗ್ ಬರ್ತಾಯಿದ್ದೆ ಸರ್. ಖರ್ಚು ಎಷ್ಟು ಬಂತು ಸರ್ ಒಟ್ಟಾರೆ? ಸರ್ ಖರ್ಚು ಬಂದುಬಿಟ್ಟು ಸರ್ ನಾನು ಹೋಗಿದ್ದು ಅಲ್ಲಿಂದ ಬಂದಿದ್ದು ಹಿಡಿದು ಸೀಡ್ಸ್ ಎಲ್ಲ ಪರ್ಚೇಸ್ ಮಾಡಿದ್ನ ಹಿಡಿದು ರೂಮ್ ಸೆಟಪ್ ಹಿಡಿದು ನನ್ನ ಮೆಟೀರಿಯಲ್ ಎಲ್ಲ ಹಿಡಿದು ಸೆನ್ಸರ್ಸ್ ಎಲ್ಲ ಹಿಡಿದು ನನ್ನ 4 ಲಕ್ಷ ಖರ್ಚು ಬಂದಿದೆ ಸರ್. ಸರ್ ಈಗ ಬೆಳೆ ಬರ್ತಾ ಇದೆ ಅಂತ ಹೇಳಿದ್ರಿ, ಹಾಂ ಸರ್. ಅದು ಎಷ್ಟು ವರ್ಷ ಗಂಟ ಬರುತ್ತೆ ಸರ್? ವರ್ಷ ಅಂದರೆ ಸರ್ ಒಂದು ಬೀಜದ ವ್ಯಾಲಿಡಿಟಿ ಸರ್ 3 ರಿಂದ 4 ವರ್ಷ ಸರ್. ಅದು ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ ಸರ್. ಒಂದು ಬೀಜ ಈಗ ನಾವು ಫ್ಲವರ್ ಬಿಟ್ಟಾದ್ಮೇಲೆ ಅದು ಮಲ್ಟಿಪ್ಲಿಕೇಶನ್ ಆಗಿದೆ ಸರ್. ಮಲ್ಟಿಪ್ಲಿಕೇಶನ್ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಸರ್. ಲೈಫ್ ಸ್ಪ್ಯಾನ್ ಅದ್ರ ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾರೆ ಸರ್. ಇದು ಎಕ್ಸ್ಪೈರಿ ಡೇಟ್ ಅಂತ ಇರಲ್ಲ ಸರ್. ಹಾಂ, ಒಂದೇ ಸೀಡ್ನ ಮಾಡ್ತೀವಿ ಅಂದರೆ ಸರ್ ಅದಕ್ಕೆ ಎಕ್ಸ್ಪೈರಿ ಡೇಟ್ ಸರ್. ಅದು ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋದ್ಮೇಲೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ನಾವು ಹಂಗೆ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಸರ್. ಸರ್ ಈಗ ಏನು ಸೈಜಲ್ಲಿ ಮಾಡಿದ್ದೀರಿ ಸರ್? ಸರ್ 9x5 ಇದೆ ಸರ್ ನನ್ನ ರೂಮ್. 9x5 ಇದೆ ಸರ್. ಈಗ ನೀವು ಇಷ್ಟು ಬಂಡವಾಳ ಹಾಕಿದ್ದೀರಾ, ಹಾಂ ಸರ್. ಇದು ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ನಾನು 2 ವರ್ಷದಲ್ಲಿ ಆರಾಮಾಗಿ ರಿಕವರಿ ಮಾಡ್ಕೊಬೋದು ಸರ್. ನೆಕ್ಸ್ಟ್ ಇಯರ್ ನಾವು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ನಾನು 20x20 ಇಲ್ಲ 20x30 ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಸೈಡ್ ಏರಿಯಾ ಸರ್ ಅದು ಅಷ್ಟು ದೊಡ್ಡದಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಪ್ಲ್ಯಾನ್ ಇದೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಸರ್ ಇನ್ನೂ. ಸರ್ ಪರ್ ಗ್ರಾಮು ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ಏನು ರೇಟ್ ನಡೀತಾ ಇದೆ ಸರ್? ಪರ್ ಗ್ರಾಮ್ ಗ್ರೇಡಿಂಗ್ ಮೇಲೆ ಹೋಗುತ್ತೆ ಸರ್ ಅದು. ಅದರಲ್ಲಿ ಎ ಗ್ರೇಡ್ ಸಾಫ್ರಾನ್ ಇಲ್ಲ 1220 ತನಕ ಇದು ಪರ್ ಗ್ರಾಮ್ ಹೋಗುತ್ತೆ ಸರ್. ಸರ್ ಇದು ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡಿ ಸರ್? ಮಾರ್ಕೆಟಿಂಗ್ ನಂದು ಕಡಿಮೆ ಪ್ರಮಾಣದ ಬಂದರೆ ಲೋಕಲ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಇಯರ್ ನಾನು ದೊಡ್ಡದು ಬಂದಾಗ ನಾನು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಅನ್ಕೊಂಡು ನೋಡ್ತೀನಿ ಸರ್. ಅದು ನನ್ನ ಅವಾಗಿನ ಸಿಚುವೇಶನ್ ಹಂಗೆ ಯಾವ ಥರ ಇರುತ್ತೆ ನೋಡ್ಕೊಂಡು ಆಮೇಲೆ ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಸರ್. ಮಾರ್ಕೆಟಿಂಗ್ ಯಾವುದೇ ಥರ ತೊಂದರೆ ಇಲ್ಲ ಸರ್. ಇದು ಭಾಳ ಡಿಮ್ಯಾಂಡ್ ಇದೆ. ಮಾರ್ಕೆಟಿಂಗ್ ಮಾತ್ರ ಭಾಳ ಈಸಿಯಾಗಿ ಮಾಡ್ಬೋದು. ಅಲ್ಲಿ ಪಕ್ಕದಲ್ಲಿ ದಾವಣಗೆರೆ ಅಂತ ಸಿಟಿ ಇದೆ ಸರ್. ಹಾಂ ಸರ್. ಅಲ್ಲಿಗೆ ಹೋಗ್ತೀನಿ. ಹಾಂ ಸರ್. ನಾನು ಮಾರ್ಕೆಟಿಂಗ್ ಎಲ್ಲಿ ಬೇಕಾದ್ರೂ ಮಾಡ್ತೀನಿ ಸರ್. ನನಗೆ ಎಲ್ಲಿ ಬೇಕಾದ್ರೂ ನನಗೆ ಎಲ್ಲಿ ಸೇಲ್ ಆಗುತ್ತೆ ನನ್ನ ಮಟ್ರ ಅಲ್ಲಿ ಸೇಲ್ ಮಾಡ್ಕೊತೀನಿ ಸರ್. ಸರ್ ಈಗ ಇದನ್ನು ನಾರ್ಮಲಿ ನಾವು ಹೊಲ ಗದ್ದೆಗಳಲ್ಲಿ ಬೆಳಿತೀವಲ್ಲ ಆ ಥರ ಬೆಳೆಯೋಕ್ಕಾಗಲ್ಲ ಸರ್? ಆ ಥರ ಬೆಳೆ ಯಾಕಂದರೆ ಇದಕ್ಕೆ ಟೆಂಪ್ರೇಚರ್ ಭಾಳ ಕಡಿಮೆ ಬೇಕು ಸರ್. ಟೆಂಪ್ರೇಚರ್ ಅದು ಕಾಶ್ಮೀರ ವಾತಾವರಣದಿಂದ ಅಲ್ಲಿ ಬೆಳೆ ಆಗಿದ್ದರಿಂದ ಅಲ್ಲಿ ಏನು ವೆದರ್ ಇರುತ್ತೆ ಆ ವೆದರ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಇದು ಬೆಳೆ ಬರುತ್ತೆ. ಇಲ್ಲಾಂದರೆ ನಮ್ಮದು ಹಾಳಾಗುತ್ತೆ ಸರ್ ಫಸಲು. ಸರ್ ಈಗ ಬೇರೆ ಏನು ಬೇಕಾದರೂ ಮಾಡ್ಬೋದಿತ್ತು, ಕೇಸರಿನೇ ಬೆಳಿಬೇಕು ಅಂತ ಯಾಕೆ ಅನ್ಕೊಂಡಿದ್ದು ಸರ್? ಕೇಸರಿ ಬೇರೆ ಏನು ಬೇಕಾದ್ರೂ ಮಾಡಿದ್ರೆ ಯಾರು ಬೇಕಾದ್ರೂ ನಾನು ಇಂಟರ್ವ್ಯೂ ಮಾಡ್ತಿದ್ದಿಲ್ಲ ಸರ್. ಅದಕ್ಕೆ ನಾನು ಕೇಸರಿ ಮಾಡಿದ್ದೀನಿ ಸರ್. ಆ ರೀಸನ್ಗೋಸ್ಕರ ನಾನು ಕೇಸರಿ ಮಾಡಿ ಸರ್. ಯಾವುದೂ ಮಾಡಿಲ್ಲ. ಇನ್ನೊಬ್ಬ ರೈತರಿಗೆ ಲಾಭದಾಯಕ ಕೃಷಿ ಕೊಡಬೇಕಂತ ಅನ್ಕೊಂಡು ನಾನು ಮಾಡಿದ್ದೀನಿ ಸರ್. ಸರ್ ಇಂತಹ ಕೃಷಿ ಕ್ಷೇತ್ರಗಳಲ್ಲಿ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಹೋದಾಗ ಹಾಂ ಸರ್. ಮನೆಯವ್ರ ಸಪೋರ್ಟ್, ನಿಮ್ಮ ಮನೆಯವರ ಸಪೋರ್ಟ್ ಯಾವ ಥರ ಇರುತ್ತೆ ಸರ್? ಸರ್ ಮನೆಯವ್ರ ಸಪೋರ್ಟು ತುಂಬ ಚೆನ್ನಾಗಿತ್ತು ಸರ್. ನಾನು ಕಾಶ್ಮೀರಿಗೆ ಹೋಗ್ತೀನಂತ ಅಂದಾಗ ಮಾತ್ರ ಅವ್ರಿಗೆ ಗೊತ್ತಾಯ್ತು. ನಾನು 1 ವರ್ಷದಿಂದ ಸ್ಟಡಿ ಮಾಡ್ತಿದ್ದೆ. ಅವಾಗ ಅವ್ರಿಗೆ ಯಾರಿಗೂ ಗೊತ್ತಿದ್ದಿಲ್ಲ ನಾನು ಮಾಡ್ತೀನಂತ. ನಾನು ಹೋಗ್ಬೇಕು ಅನ್ಕೊಂಡಾಗ ಅವ್ರಿಗೆ ಹೇಳಿ ಹೋಗಿದ್ದೆ ಸರ್. ಭಾಳ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೆ ಸರ್. ಆಮೇಲೆ ಇಷ್ಟು ದೊಡ್ಡ ಮೊತ್ತನ ನೀವು ಇನ್ವೆಸ್ಟ್ ಮಾಡಿರಲಿಲ್ಲ ಸರ್, ಅದು ರಿಸ್ಕ್ ಅಂತ ಅನ್ಸಲ್ಲ ಸರ್? ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಇಲ್ಲ ಸರ್, ನನಗೆ 100% ರಿಸಲ್ಟ್ ಬರ್ತದೆ ನನ್ನ ಗ್ಯಾರಂಟಿ ಇತ್ತು ಸರ್. ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟು ಸ್ಟಡಿ ಮಾಡಿದ್ದೆ. ನನಗೆ ಅದು ರಿಸಲ್ಟ್ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇತ್ತು. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್. ಸರ್ ಈ ಒಂದು ಬೆಳೆಯಲ್ಲಿ ಸಾಮಾನ್ಯವಾಗಿ ಯಾವ ಥರ ಒಂದು ರೋಗಗಳು ಬರ್ತವೆ ಅದ್ರ ಬಗ್ಗೆ ಏನಾದರೂ? ಸರ್ ಇಲ್ಲಿ ತನಕ ನನಗೆ ಯಾವುದೇ ಥರ ರೋಗ ಕಂಡು ಬಂದಿಲ್ಲ. ಇನ್ ಫ್ಯೂಚರ್ ದೊಡ್ಡದಾಗಿ ಮಾಡಿದಾಗ ಪ್ರಾಬ್ಲಮ್ಸು ಅಷ್ಟೇ ದೊಡ್ಡದಾಗಿ ಬರ್ತಾ ಇರೋದು. ಫೇಸ್ ಮಾಡೋಂಥ ಧೈರ್ಯ ಮಾಡಿ ನಾವು ಮಾಡ್ತೀವಿ ಸರ್. ಇಲ್ಲಿ ಪ್ರೆಸೆಂಟ್ ಯಾವುದೇ ಥರ ನನಗೆ ಪ್ರಾಬ್ಲಮ್ ಬಂದಿಲ್ಲ ಸರ್. ಅದೇ ಈಗ ನೀವು ಮಾಹಿತಿನ ಸಂಗ್ರಹಣೆ ಮಾಡಬೇಕಾದಾಗ ಅವ್ರು ಏನಾದರೂ ಹೇಳಿದರೆ ಸರ್ ಸಾಮಾನ್ಯವಾಗಿ ಕೇಸಲ್ಲಿ ಈ ಥರ ರೋಗಗಳು ಬರ್ತವೆ, ಇದಕ್ಕೆ ಈ ಥರ ಟ್ರೀಟ್ಮೆಂಟ್ ಕೊಡ್ಬೇಕು ಆ ಥರ? ಇಲ್ಲ ಸರ್ ಪ್ರೆಸೆಂಟಾಗಿ ಅದು ಕೇಸರಿಗೆ ಅಂತ ಯಾವುದೇ ಥರ ರೋಗ ಬರಲ್ಲ ಸರ್. ಅದೇ ಸರ್ ಅದು ವಾಟರ್ ಜಾಸ್ತಿ ಆದರೆ ಸೀಡ್ಸ್ ಹಾಳಾಗ್ಬಿಡುತ್ತೆ. ಅದು ಬಿಟ್ಟರೆ ಮತ್ತೇನು ಬೇರೆ ಪ್ರಾಬ್ಲಮ್ ಇಲ್ಲ. ಫಂಗಸ್ ಗಿಂಗಸ್ ಆಗಿಲ್ಲ, ಅದೇ ಥರ ಯಾವುದೇ ಥರ ಗೊತ್ತಾಗಿಲ್ಲ, ಯಾವುದು ಕಂಡು ಬಂದಿಲ್ಲ ಸರ್ ಇದುವರೆಗೂ. ಇಲ್ಲಿ ವಾತಾವರಣಕ್ಕೆ ಯಾವ ಥರ ಸಪೋರ್ಟ್ ಮಾಡ್ತಾ ನೋಡ್ಕೊಂಡು ಇನ್ ಫ್ಯೂಚರ್ ಗೊತ್ತಾಗುತ್ತೆ ಸರ್ ನಾವು ದೊಡ್ಡದಾಗಿ ಮಾಡಿದಾಗ. ಓಕೆ ಸರ್, ಇದಕ್ಕೆ ಗೊಬ್ಬರ ಎಲ್ಲ ಯಾವ ಥರ ಆಗ್ತದೆ ಸರ್? ಗೊಬ್ಬರ ನಾನು ವಾರ್ಮಿ ಕಂಪೋಸ್ಟ್ ಯೂಸ್ ಮಾಡಿದ್ದೀನಿ ಸರ್. ಅದ್ರ ಮಟ್ಟ ಕೌಡಂಗ್ ಯೂಸ್ ಮಾಡಿದ್ದೀನಿ. ಇದು ಯೂಮಿಕ್ ಆಸಿಡ್ ಆಗ್ತಾಯಿದ್ದೀನಿ ಸರ್ ಸದ್ಯಕ್ಕೆ. ಸರ್ ಈಗ ನೀವು ಒಂದು ಕೇಸರಿ ಬೆಳೀತಾ ಇರೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಹಾಂ ಸರ್. ಇಲ್ಲಿ ದಾವಣಗೆರೆ ಜಿಲ್ಲೆಯ ಕೃಷಿ ವಿಭಾಗದವ್ರು ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿ ಒಂದಷ್ಟು ಮಾಹಿತಿ ಏನಾದರೂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸರ್? ಕೃಷಿ ಇಲಾಖೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸರ್. ಅಂಥ ದೊಡ್ಡ ಅಧಿಕಾರಿಗಳು ಯಾರೂ ಬಂದಿಲ್ಲ ಸರ್. ಸ್ವಲ್ಪ ಪ್ರಮಾಣದಲ್ಲಿ ಬಂದಿದ್ದರು, ಒಂದು 2-3 ಅಷ್ಟೇ ಸರ್. ಅದು ಬಿಟ್ಟು ಮತ್ತೆ ಯಾರ ಥರ ಗೌರ್ಮೆಂಟ್ ಸಪೋರ್ಟ್ ಸಿಕ್ಕಿಲ್ಲ. ವೇಟ್ ಮಾಡ್ತೀನಿ ಸರ್ ಗೌರ್ಮೆಂಟ್ ಸಪೋರ್ಟ್ಗೋಸ್ಕರ ನಾನು ಕಾಯ್ತಾಯಿದ್ದೀನಿ ಸರ್. ಈಗ ಒಂದು ಟ್ರೇಯಲ್ಲಿ ಎಷ್ಟು ಬೀಜ ಹಾಕಬೇಕು ಸರ್? ಸರ್ ಒಂದು ಟ್ರೇಯಲ್ಲಿ ನಾನು ಒಳಗಡೆ ಟ್ರೈ ಸೈಜ್ ಸರ್ ಬಂದು ನಂದು 4 ಅಡಿ 8 ಅಡಿ ಇದೆ ಸರ್. ನಾನು ಆ ಟ್ರೇಯಲ್ಲಿ 10 to 12 kg ಹಾಕಿದ್ದೀನಿ ಸರ್ ಸೀಡು. ಆ ಥರ ಮಾಡಿ ನಾನು 4 ವರ್ಟಿಕಲಾಗಿ ಮಾಡಿದ್ದೀನಿ ಸರ್. ಆ 4 45 kg ಸೀಡ್ಸ್ ಟೋಟಲ್ ಹಾಕಿದ್ದೀನಿ ಸರ್. ಸರ್ ಇದು ಟ್ರೇಗಳನ್ನೆಲ್ಲ ಹೊರಗಡೆ ಇಟ್ಟಿದ್ದೀರಲ್ಲ ಸರ್, ಯಾವ ಕಾರಣಕ್ಕೋಸ್ಕರ ಇದು ಹೊರಗಡೆ ಸರ್? ಇದು ಹೊರಗಡೆ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ದೇನೆ ಅಂದರೆ ಸರ್, ಅದು ಹೊರಗಡೆ ನಾರ್ಮಲ್ ಇಲ್ಲಿ ಟೆಂಪ್ರೇಚರ್ಗೆ ಯಾವ ಥರ ಬೀಜೋತ್ಪಾದನೆ ಆಗುತ್ತಂತ ನೋಡ್ಕೊಳ್ಳೋಕ್ಕೋಸ್ಕರ ಹೊರಗಡೆ 4 ಲೈಟ್ ಟ್ರೈಲ್ ಇಟ್ಟಿದ್ದೀನಿ ಸರ್. ಅದು ಯಾವ ಥರ ಬರುತ್ತೆ ಅಂತ ನೋಡ್ಬೇಕು ಸರ್. ಎಲ್ಲ ಡಾಟಾ ಇದೆ ಸರ್, ಕಲೆಕ್ಟ್ ಮಾಡ್ಕೊಂಡು ನಾನೆಲ್ಲ ಮೇಂಟೈನ್ ಮಾಡಿ ಸರ್. ಯಾವ ಟ್ರೈಲಿ ಎಷ್ಟೆಷ್ಟು ಗೊಬ್ಬರ ಹಾಕಿದ್ದೀನಿ, ಎಷ್ಟೆಷ್ಟು ಯಾವ ಥರ ಮಣ್ಣು ಮಿಕ್ಸ್ ಮಾಡಿದ್ದೀನಿ, ಯಾವ ವೇಟಿನ ಬಲ್ಬ್ಸ್ ಬೀಜ ಹಾಕಿದ್ದೀನಿ ಅಂತ ಡಾಟಾ ಇದೆ ಸರ್. ಅದ್ರ ಮೇಲೆ ನೋಡ್ಕೊಂಡು ಅದು
ಇನ್ ಫ್ಯೂಚರ್ ನನಗೆ ಯೂಸ್ ಆಗಲಿ ಅಂತ ಅವ್ನು ಮಾಡ್ತಾಯಿದ್ದೀನಿ ಸರ್, ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಸರ್. ಸರ್ ಈಗ ಕೇವಲ ಕೇಸರಿ ಬೆಳೆಗೋಸ್ಕರ ಅಷ್ಟೇ ಮಾಡ್ತಾ ಇದ್ದಾರೆ ಸರ್, ಅಥವಾ ಬೀಜ ಏನಾದರೂ ಉತ್ಪಾದನೆ ಮಾಡ್ತಾರೆ ಸರ್? ಬೀಜ ಸದ್ಯದ ಮಟ್ಟಿಗೆ ಇನ್ನೂ 2 ವರ್ಷ ನನ್ನ ಕೈಲಿ ಆಗಲ್ಲ ಸರ್, ಯಾಕಂದ್ರೆ ನನಗೆ ಇನ್ನು ಸೀಡ್ಸ್ ಭಾಳ ಬೇಕು. ನಾನು ನೆಕ್ಸ್ಟ್ ಇಯರ್ ದೊಡ್ಡ ಪ್ಲ್ಯಾನ್ ಇದೆ ನಂದು. ಹಾಗಾಗಿ ಸೀಡ್ಸ್ ಮಾರೋ ಅಂಥ ಸ್ಟೇಜಲ್ಲಿ ನಾನಿಲ್ಲ. ನೆಕ್ಸ್ಟ್ ಇನ್ನೂ 2 ವರ್ಷ ಬಿಟ್ಟು ಸೀಡ್ ಮಾಡ್ತೀನಿ ಸರ್. ಸರ್ ಈ ವಿಡಿಯೋ ನೋಡಿಬಿಟ್ಟು ಕೇಸರಿ ಬೆಳಿಬೇಕಂತ ಏನಾದರೂ ಯುವಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮದೊಂದು ಫೋನ್ ನಂಬರ್ ಹೇಳ್ತೀರಿ? ಹಾಂ ಸರ್, ಹೇಳ್ತೀನಿ ಸರ್. 9738574398. ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.